ಅವರೇ, ಇಲ್ಲಿ ತನಕಲೂ ದರ್ಶನ್ ಅವರ ಅಭಿಮಾನಿಗಳು ಹೇಳ್ಕೊಂಡು ಬಂದಿದ್ದು ಅವ್ರನ್ನ ಟ್ರ್ಯಾಪ್ ಮಾಡಿದ್ದಾರೆ, ಇದರಲ್ಲಿ ಅವ್ರದ್ದೇನು ತಪ್ಪಿಲ್ಲ ಅಂತ. ನೀವು ದರ್ಶನ್ ಅಭಿಮಾನಿಯಾಗಿ ನಮ್ಮ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದೀರಿ, ನೀವು ಅವ್ರ ಪರ ಮಾತಾಡ್ಬಿಡಿ ಅಂತ ಏನೂ ಹೇಳಕ್ ಹೋಗಲ್ಲ, ಬಿಕಾಸ್ ನಿಮಗೆ ಆ ಸ್ವಾತಂತ್ರ್ಯ ಇದೆ. ಬಟ್ ಅಭಿಮಾನಿಗಳು ಇವತ್ತಿಗೂ ಕೂಡ ಅವರ ಪರ ನಿಂತ್ಕೊಳ್ಳೋಕೆ ರೆಡಿ ಇದ್ದಾರೆ. ಸಿನಿಮಾವನ್ನ ನೋಡಿದಂಥವ್ರು ಅಥವಾ ಎಲ್ಲೋ ಅಪರೂಪಕ್ಕೆ ಒಂದೆರಡು ಪ್ರೋಗ್ರಾಮ್ಗಳಲ್ಲಿ ಅಲ್ಲೆಲ್ಲೋ ನಿಂತಿರ್ತಾರೆ, ಇಲ್ಲಿ ನೋಡಿದಂಥವ್ರು ಕೂಡ ಅಭಿಮಾನಿಗಳು ಇವತ್ತಿಗೂ ದರ್ಶನ್ ಪರ ನಿಂತ್ಕೊಳ್ತಾ ಇದ್ದಾರೆ. ಒಂದೇ ಟೇಬಲ್ನಲ್ಲಿ ಕುತ್ಕೊಂಡು ಊಟ ಮಾಡಿ, ಒಂದೇ ತಟ್ಟೆಲಿ ಊಟ ಮಾಡಿ, ಒಂದೇ ಟೇಬಲ್ನಲ್ಲಿ ಪಾರ್ಟಿ ಮಾಡಿದವರು ಇವತ್ತು ಮಾಫಿ ಸಾಕ್ಷಿ ಹೇಳ್ತೀವಿ, ಅವ್ರ ದಾರಿ ಅವ್ರು ನೋಡ್ಕೊಳ್ಳಿ, ನಮ್ಮನ್ನು ನಾವು ಸೇಫ್ ಮಾಡ್ಕೊಳ್ತೀವಿ ಅಂತ ಇರೋದು ಅಭಿಮಾನಿಗಳಿಗೆ ಏನು ಅನಿಸ್ತಾ ಇದೆ? ಇಲ್ಲ, ಅದೇ ನಾನು ಹೇಳೋದು, ಫಸ್ಟ್ ಆಫ್ ಆಲ್ ಕನ್ಫ್ಯೂಸ್ ಆಗಬೇಡಿ. ಇನ್ನೂ ನಮ್ಗೆ ಗೊತ್ತಿಲ್ಲ ಅವ್ರು ಏನು ಹೇಳ್ತಾ ಇದ್ದಾರೆ, ಏನು ಮಾಫಿ ಸಾಕ್ಷಿ ಏನು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಿಲ್ಲ ಇನ್ನು ನಮ್ಗೆ. ನೀವು ಇಲ್ಲ, ಕನ್ಫ್ಯೂಷನ್ ನಾವು ಆಗಿದ್ದೀವಿ ಅಂತಲ್ಲ, ಮಾಫಿ ಸಾಕ್ಷಿಯಲ್ಲಿ ಹಿಂಗಿತ್ತು ಅಂತ ಹೇಳಿದ್ರು. ಈಗ ನೆನ್ನೆ ಒಂದಷ್ಟು ಪಾಯಿಂಟ್ಸ್ ನೀವು ನೋಡಿರ್ತೀರಿ ಅನ್ಕೊಳ್ತೀನಿ, ಹಾಗಾಗಿ ಈ ಪ್ರಶ್ನೆ ಆಗದೆ. ಒಂದೇ ಟೇಬಲ್ ನಲ್ಲಿ ಕುತ್ಕೊಂಡು ಪಾರ್ಟಿ ಮಾಡಿದವರು ಇವತ್ತು ಮಾಫಿ ಸಾಕ್ಷಿ ಹೇಳ್ತೀವಿ ಅಂತ ಮುಂದೆ ಬಂದಾಗ ಅಭಿಮಾನಿಗಳಿಗೆ ಏನ್ ಅನ್ನಿಸ್ತಾ ಇದೆ ಈ ಪ್ರಕರಣ? ಹೌದು, ಮಾಫಿ ಸಾಕ್ಷಿ ಹೇಳ್ತೀನಿ ಅಂತ ಬಂದಿದ್ದಾರೆ, ಅದೇ ಅದರಲ್ಲಿ ಏನಿದೆ ಪಾಯಿಂಟ್ಸ್ ಅನ್ನೋದು ಗೊತ್ತಿಲ್ಲ. ಪಾಯಿಂಟ್ಸ್ ಏನ್ ಪಾಯಿಂಟ್ಸ್ ಇದೆ, ಏನ್ ಹೇಳಕ್ ಹೊರಟಿದ್ದಾರೆ, ಅವ್ರು ತಪ್ಪಿದ್ಯೋ ತಪ್ಪಿಲ್ವೋ ಆ ವಿಚಾರಗಳು ಇನ್ನೂ ಹೊರಗಡೆ ಬಂದಿಲ್ಲ. ಆಮೇಲೆ ಇನ್ನೊಂದೇನು ಅಂದ್ರೆ, ದರ್ಶನ್ ಸರ್ ಅಭಿಮಾನಿಗಳಾಗಿ ನಾವು ಈ ಮೆಜೆಸ್ಟಿಕ್ ನೋಡಿ ಆಮೇಲೆ ಕಲಸಿಪಾಳ್ಯ ನೋಡಿ ನಾನು ಅಭಿಮಾನಿ ಅಲ್ಲ. ಮತ್ತೆ ಅವ್ರನ್ನ ಸಿಕ್ಕಿದಾಗ್ಲೂ ಕೂಡ ನಾನು ಯಾವತ್ತೂ ಅವರಿಗೆ ನಾನು ನಿಮ್ಮ ಅಭಿಮಾನಿ ಅಂತಲೂ ಹೇಳಿಲ್ಲ. ಆ ಕಣ್ಣೋಟದಲ್ಲೇ ಒಂದು ಇದರಲ್ಲಿ ಗೊತ್ತಾಗುತ್ತೆ. ಆಮೇಲೆ ಅವರು ಸಹಾಯ ಮಾಡಿದ್ದಾರೆ, ಎಷ್ಟೋ ಜನಕ್ಕೆ ಸಹಾಯ ಮಾಡಿದ್ದಾರೆ. ಈಗಲೂ ನನ್ನ ತೋಟ ಎಲ್ಲ ಇದೆ, ತೋಟಕ್ಕೆಲ್ಲ ಬಂದಾಗ ಈ ಡ್ರೈವರ್ಸ್ಗಳೆಲ್ಲ ಬರ್ತಾರಲ್ಲ, ತುಂಬ ಅಭಿಮಾನಿಗಳಿರ್ತಾರೆ. ಅವರು ಹೇಳ್ಕೊಳೋ ನೋವುಗಳು ಕೆಲವೆಲ್ಲ ಇರುತ್ತೆ, ಈ ಥರ ಮಾಡಿರಲ್ಲ ಅವರು ಅನ್ನೋದೇ ಸುಮಾರು ಜನ ಹೇಳ್ತಾರೆ. ಸೊ ಹಾಗಾಗಿ ಇನ್ನು ನೋಡಬೇಕು ಅವರು ಮಾಫಿ ಸಾಕ್ಷಿ ಅಂದರೆ ಏನು ಪಾಯಿಂಟ್ಸ್ ಕೊಡ್ತಾರೆ, ಅದರಿಂದ ಏನು ಎಫೆಕ್ಟ್ ಆಗುತ್ತೋ ಅಥವಾ ಅವರಿಗೆ ಪ್ಲಸ್ ಆಗುತ್ತೋ ಅದನ್ನ ನೋಡ್ಬೇಕಾಗುತ್ತೆ. ಮೀರಾ ಮೇಡಮ್, ಇನ್ವೆಸ್ಟಿಗೇಷನ್ ಮಾಡುವಂತಹ ಒಬ್ಬ ಆಫೀಸರ್ಗೆ ಈ ರೀತಿಯಾಗಿ ಮಾಫಿ ಸಾಕ್ಷಿ ಹೇಳ್ತೀವಿ ಅಂತ ಪ್ರಕರಣಗಳಲ್ಲಿ ಅಕ್ಯೂಸ್ಡ್ಗಳು ಬಂದಾಗ ಅದು ಎಷ್ಟು ಹೆಲ್ಪ್ ಆಗುತ್ತೆ? ಆ್ಯಂಡ್ ಈ ಹಂತದಲ್ಲಿ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಹೆಲ್ಪ್ ಆಗುತ್ತೋ ಇಲ್ಲೋ ಅಂತ ಹೇಳಿ ನೋಡಿಬಿಟ್ಟೇ ಅವ್ರನ್ನ ಅಪ್ರೂವರ್ ಆಗಿ ತೆಗೆದುಕೊಳ್ಳುವಂಥದ್ದು. ಸೊ ಹಾಗಾಗಿ ಖಂಡಿತ ಹೆಲ್ಪ್ ಆಗುತ್ತೆ. ಬಟ್ ಇದರಲ್ಲಿ ಅವ್ರು ಏನು ಹೇಳಲಿಕ್ಕೆ ಹೊರಟಿದ್ದಾರೆ, ದರ್ಶನ್ ಮೇಲೇನೋ ಹೇಳ್ತಾರೋ ಅಥವಾ A1 ಮೇಲೆ ಹೇಳ್ತಾರೋ, A2 ಮೇಲೆ ಹೇಳ್ತಾರೋ, A3 ಮೇಲೆ ಹೇಳ್ತಾರೋ, ಅವ್ರು ಏನು ನೋಡಿದ್ದಾರೆ, ಫ್ಯಾಕ್ಟ್ ಏನಿದೆ, ಈಗ ಅವರು ಹೇಳುವವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಏನು ಹೇಳ್ತಾ ಇದ್ದಾರೆ, ಅವ್ರು ಹೇಳುವಂಥ ಸಾಕ್ಷಿಗೆ ಪೂರಕವಾದ ಸಾಕ್ಷಿಗಳು ಏನಿದೆ. ಈಗ ಯಾರೋ ಬಂದು ಸ್ಟೋರಿನ ಒಂದು ರೆಡಿ ಮಾಡಿಬಿಟ್ಟು ಹೇಳಲಿಕ್ಕೂ ಆಗೋದಿಲ್ಲ. ಈಗಾಗಲೇ ಮೊದಲೇ ಸಾಕ್ಷಿಗಳನ್ನು ತೆಗೆದುಕೊಂಡಿದ್ದಾರೆ, ಅದ್ರ ಜೊತೆ ಇದು ಮ್ಯಾಚ್ ಆಗುತ್ತಾ, ಸತ್ಯಕ್ಕೆ ಹತ್ತಿರವಾಗಿದೆಯಾ, ಹಿಂದೆನೂ ಕೂಡ ಇವರು ನ್ಯಾಯಾಧೀಶರ ಮುಂದೆ ಸ್ಟೇಟ್ಮೆಂಟನ್ನು ಮಾಡ್ಕೊಂಡಿದ್ದಂಥ ಸಂದರ್ಭದಲ್ಲೂ ಕೂಡ ಏನು ಸಾಕ್ಷಿಗಳನ್ನು ಹೇಳಿದ್ದಾರೆ, ಅದಕ್ಕೂ ಕೂಡ ಮ್ಯಾಚ್ ಆದಮೇಲೆ ಮಾತ್ರ ಇವರು ಒಂದು ಸಾಕ್ಷಿಗೆ ಒಂದು ಮಹತ್ವ ಬರುತ್ತೆ. ಹಲವಾರು ಕೇಸ್ಗಳಲ್ಲಿ ಮಾಫಿ ಸಾಕ್ಷಿ ಆಧಾರದ ಮೇಲೆ ಕನ್ವಿಕ್ಷನ್ನು ಆಗಿದ್ದು ಕೂಡ ಉಂಟು. ಕೊರಾಬ್ರೇಷನ್ ನೋಡಬೇಕಾಗತ್ತೆ, ಯಾವ ಮಟ್ಟಕ್ಕೆ ಇದು ಸತ್ಯಾಂಶದಿಂದ ಕೂಡಿದೆ ಅಂತ ಹೇಳಿ ದೃಢೀಕರಣ ಆದ ಮೇಲೆ ಕನ್ವಿಕ್ಷನ್ ಆಗೋಕ್ಕೆ ಪೂರಕವಾಗಿ ಇದು ಸಹಾಯ ಮಾಡುತ್ತೆ ಬಿಟ್ರೆ, ಇಲ್ಲಾಂದ್ರೆ ಒಂದು ಹೇಳಿಕೆಯಾಗಿರುತ್ತೆ ಅಷ್ಟೇ. ಓಕೆ, ಮಾಫಿ ಸಾಕ್ಷಿ ಹೇಳಕ್ಕೆ ನಿನ್ಗೆ ಅವಕಾಶ ಇದೆ ಅಂತ ಸದ್ಯ ಕೋರ್ಟ್ ಹೇಳಿದೆ, ಒಬ್ರಿಗೆ ಹೇಳಿದೆ. ಅವ್ರನ್ನ ನೋಡ್ಕೊಂಡು ಇನ್ನೊಂದಿಬ್ರು ನಾವು ಹೇಳ್ತೀವಿ ಅಂತ ಬಂದಾಗ ಯಾವ್ದಕ್ಕೆ ಹೆಚ್ಚಿನ ಮನ್ನಣೆ ಇರುತ್ತೆ? ಈಗ ಎಲ್ಲರನ್ನೂ ಅಪ್ರೂವರ್ ಮಾಡ್ಲಿಕ್ಕಾಗಲ್ಲ, ಎಲ್ಲರನ್ನೂ ಮಾಫಿ ಸಾಕ್ಷಿ ಮಾಡ್ಲಿಕ್ಕಾಗಲ್ಲ. ಹೇಳದ್ನಲ್ಲ ಅವ್ರ ಪಾತ್ರ ಎಷ್ಟಿದೆ, ಸ್ಕೇಲ್ ಏನು ಅಂತಂದ್ರೆ, ಈಗ ಒಂದು ಕೇಸಲ್ಲಿ 40 ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಒಂದು ಮರ್ಡರ್ ಕೇಸಲ್ಲಿ 30 ಜನ 40 ಜನ ಮಾಡಿದಾಗ 40 ಜನನೂ ಚಾಕುಯಿಂದ ಚುಚ್ಚಿರ್ತಾರೆ, 40 ಜನನೂ ರಿವಾಲ್ವರ್ ಯೂಸ್ ಮಾಡಿ ಶೂಟ್ ಮಾಡಿರ್ತಾರೆ. ಪ್ರಮುಖ ಆರೋಪಿಗಳು ಬಂದ್ಬಿಟ್ಟು ಅಪ್ರೂವರ್ ಆಗಕ್ ಬರಲ್ಲ. ಈಗ ಇವ್ರು ಚುಚ್ಚಿರ್ತಾರೆ, ನಾನು ನಿಂತ್ಕೊಂಡು ನೋಡಿರ್ತೀನಿ, ಇವ್ರು ಬಂದ್ಬಿಟ್ಟು ಇವರು ಅಪ್ರೂವರ್ ಆಗಕ್ ಬರಲ್ಲ, ಹೇಳಕ್ಕಾಗಲ್ಲ, ಅದನ್ನ ಕನ್ಸಿಡರ್ ಕೂಡ ಮಾಡಲ್ಲ. ಸೊ ಅವ್ರ ಮೇಲಿರ್ತಕ್ಕಂಥ ಆರೋಪಗಳ ಪ್ರಾಮುಖ್ಯತೆಯನ್ನು ಕೂಡ ನೋಡ್ಬೇಕಾಗತ್ತೆ. ಅವ್ರ ಇನ್ವೆಸ್ಟಿಗೇಷನ್ ಆಫೀಸರ್ಗೆ ಅದು ಗೊತ್ತಿರುತ್ತೆ. ಅದನ್ನ ನೋಡಿ ಇವ್ರು ಅಪ್ರೂವರ್ ಆಗಕ್ಕೆ ಸೂಟಬಲ್ ಇದಾರ ಅಂತ ಹೇಳಿ ಡಿಸೈಡ್ ಮಾಡಿದ ನಂತರ ಅವ್ರನ್ನ ಅಪ್ರೂವರ್ ಆಗಿ ತೆಗೆದುಕೊಳ್ತಾರೆ. ಇನ್ ಕೇಸ್ ನಾವೀಗ ಜಸ್ಟ್ ಸಾಧ್ಯತೆಗಳ ಬಗ್ಗೆ ಮಾತ್ರ ಮಾತಾಡ್ಬೋದು ಈ ಹಂತದಲ್ಲಷ್ಟೇ. ಇನ್ ಕೇಸ್ ಮಾಫಿ ಸಾಕ್ಷಿ ಅಂತ ಬಂದಾಗ ಮನ ಪರಿವರ್ತನೆ ಆಯ್ತು ಅಂತನೋ, ನಮ್ಗೆ ಯಾಕೆ ಬೇಕು ಇದ್ರ ಸಹವಾಸ, ಇನ್ ಮುಂದಕ್ಕೋ ಸ್ವಲ್ಪ ಶಿಕ್ಷೆ ಪ್ರಮಾಣ ಕಡಿಮೆ ಆದ್ರೂ ಪರವಾಗಿಲ್ಲ ಅಂದ್ಕೊಂಡು ಹೊರಗೆ ಬರೋಣ ಅನ್ನೋ ಕಾರಣಕ್ಕೋ ಪ್ರಮುಖ ಆರೋಪಿಗಳ ವಿರುದ್ಧ ಅಲ್ಲಿ ಏನಿತ್ತು ಅದನ್ನ ಹೇಳಿದ್ರು, ಅದು ಅವ್ರ ಪಾಲಿ ಕಂಟಕ ಆಯ್ತು ಅಂತ ಅಂದ್ಕೊಳ್ಳೋಣ ನಾವು. ಸೊ ಅವಾಗ ಪ್ರಮುಖ ಆರೋಪಿಗಳ ಲೀಗಲ್ ಟೀಮ್ ಹೆಂಗ್ ಆಕ್ಟ್ ಮಾಡುತ್ತೆ ಇದರಲ್ಲಿ? ಇದನ್ನ ಒಪ್ಕೋಬೇಡಿ ಅನ್ನೋ ರೀತಿಯಲ್ಲಿ ಅವ್ರು ಹೆಂಗ್ ಕೌಂಟರ್ ಮಾಡ್ಬೋದು? ಒಪ್ಕೋಬೇಡಿ ಅಂದ್ರೆ ಯಾರು ಒಪ್ಕೋಬಾರ್ದು ಅಂತ, ಈಗ ಪ್ರಮುಖ ಆರೋಪಿಗಳ ಲೀಗಲ್ ಟೀಮ್ ಅಂತ ಏನು ವರ್ಕೌಟ್ ಮಾಡ್ತಾ ಇರ್ತಾರೆ, ಅವ್ರುಗಳು ಹೇಗ್ ನೋಡ್ತಾರೆ ಇದನ್ನ, ಅವ್ರು ಹೇಗ್ ಫೇಸ್ ಮಾಡ್ತಾರೆ ಇದಕ್ಕೆ? ಅವರು ಈಗ ಅಪ್ರೂವರ್ನ ಕ್ರಾಸ್ ಎಕ್ಸಾಮಿನ್ ಮಾಡೋದು ಡಿಫೆನ್ಸ್ ಲಾಯರ್ಗೆ ಅವಕಾಶ ಇದೆ.
ಸೊ ಅವರು ಕ್ರಾಸ್ ಎಕ್ಸಾಮಿನಲ್ಲಿ ಅದನ್ನ ಒಂದು ಸತ್ಯಾಂಶನ ಕ್ರಾಸ್ ಎಕ್ಸಾಮಿನಲ್ಲಿ ಟ್ವಿಸ್ಟ್ ಮಾಡಿ ಪ್ರಶ್ನೆಗಳನ್ನು ಕೇಳಿ ಅವರು ಸತ್ಯ ಹೇಳ್ತಿದ್ದಾರಾ ಸುಳ್ಳು ಹೇಳ್ತಿದ್ರೆ ಅದನ್ನು ಅವ್ರ ಮುಖಾಂತರನೇ ಬಾಯಿ ಬಿಡಿಸುವಂಥದ್ದು. ಈಗ ಯಾರೋ ಸ್ಟೋರಿ ಬಂದು ಯಾರೋ ಅಪ್ರೂವರ್ ಅಂದರೆ ಈಗ ಅವರೇ ಒಂದು ಕತೆ ಕಟ್ಟುನು ಹೇಳೋ ಸಾಧ್ಯತೆಗಳಿದೆ. ಅದನ್ನು ಅವರು ಓರಲ್ ಆಗಿ ಕಟ್ಕಟ್ಟಲ್ಲಿ ಬಂದು ಹೇಳಿದ ತಕ್ಷಣ ಅದನ್ನು ನಂಬಬೇಕು ಅನ್ನೋದು ನ್ಯಾಯಾಧೀಶರಿಗೂ ಇಲ್ಲ, ಅವ್ರು ನಂಬೋದು ಕೂಡ ಇಲ್ಲ. ಅವ್ರು ಹೇಳಿದ ಒಂದು ಹೇಳಿಕೆಯನ್ನು ತೆಗೆದುಕೊಂಡು ಅದನ್ನು ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಅವ್ರು ಹೇಳುವಂತಹ ಸಾಕ್ಷಿಗೆ ಸಾಂದರ್ಭಿಕ ಸಾಕ್ಷಿಗಳು, ಇತರ ಸಾಕ್ಷಿಗಳು, ಐ ವಿಟ್ನೆಸ್ಗಳು ಏನು ಹೇಳಿದ್ದಾರೆ ಅದಕ್ಕೆ ಎಲ್ಲ ಹತ್ತಿರವಾದಂಥ ಸಂದರ್ಭದಲ್ಲಿ ಕಂಟಕ ಆಗುತ್ತೆ ಬಿಟ್ರೆ, ಇಲ್ಲಾಂದ್ರೆ ಅವ್ರು ಯಾರೋ ಅಪ್ರೂವರ್ ಬಂದು ಹೇಳಿದ ತಕ್ಷಣ ಆಧಾರದ ಮೇಲೆ ಕನ್ವಿಕ್ಷನ್ ಆಗ್ಬಿಡುತ್ತೆ ಅನ್ನೋದು ಕೂಡ ಇಲ್ಲಿ ತಪ್ಪಾಗತ್ತೆ. ಬಟ್ ಆಗಿದ್ದು ಉಂಟು. ಬಟ್ ಕುಲಂಕುಷವಾಗಿ ಸತ್ಯ ನುಡಿದಾಗ ಸತ್ಯಕ್ಕೆ ಹತ್ತಿರವಾದಂಥ ಸಾಕ್ಷಿಗಳನ್ನ ಅವರು ಪೂರಕವಾಗಿ ಏನು ಹೇಳ್ತಿದ್ದಾರೆ ಅದು ಮ್ಯಾಚ್ ಆದಾಗ ಖಂಡಿತವಾಗ್ಲೂ ಶಿಕ್ಷೆ ಆಗಿದೆ.